ನಮಸ್ಕಾರ ರೀ, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೋತೀವಿ. ನಾವು ಕೂಡ ಆರಾಮದೇವಿ ನೋಡ್ರಿ. ಇವತ್ತು ನಮ್ಮ ಅತ್ತೆ ಅಡ್ಮಿಟ್ ಮಾಡಿದಾರಲ್ಲ, ಹಾಗಾಗಿ ನಾವು ಕೂಡ ಮತ್ತೆ ಇವತ್ತು ಹೋಗಾಕತ್ತಿದ್ವಿ ಆಸ್ಪತ್ರೆಗೆ ನೋಡೋಕ್ಕಂಥೇಳಿ. ಇವತ್ತು ಅವ್ರನ್ನ ಭೇಟಿಯಾಗಿ ಏನೇನು ಅಂದ್ರೆ, ನಿನ್ನೆ ಅದು ಸಲೈನದು ಹಚ್ಚಿದ್ದಿಲ್ಲ, ಇವತ್ತು ಸಲೈನದು ಹಚ್ಚಾಕತ್ತಾರ. ಹಾಗಾಗಿ ಅವ್ರಿಗೊಂಚೂರು ಭೇಟಿಯಾಗಿ ಮಾತಾಡಿ ಬಂದ್ರೆ ನಮಗೂ ಸ್ವಲ್ಪ ಸಮಾಧಾನ ಆಕೈತಲ್ಲ, ಹಾಗಾಗಿ ಹೊಂಟಿದೆ ನೋಡ್ರಿ. ನಾನು ಚಿನ್ನು ಮತ್ತು ಅವ್ರ ಪಪ್ಪ ಹೋಗಿ ನೋಡಿಕೊಂಡು ಬರ್ಬೇಕಂಥೇಳಿ. ಬರ್ರಿ ಇವತ್ತಿನ ವಿಡಿಯೋದಾಗ ಏನೆಲ್ಲ ಆಕೈತೆ ಅನ್ನೋದು ನಿಮ್ಮ ಜೋಡಿ ಇವತ್ತು ಶೇರ್ ಮಾಡ್ಕೋತೇನಂತ. ನಾನು ಆಸ್ಪತ್ರೆ ಎಂಟ್ರಿ ಕೊಟ್ಟ ತಕ್ಷಣ ನೋಡ್ರಿ, ಇಲ್ಲೊಂದು ಪೇಷಂಟ್ ಹೋಗಿತ್ತ. ಭಾಳ ಅಂದ್ರೆ 22 ವಯಸ್ಸು ಅಷ್ಟೇ ಅವಂಗೆ. ಅವ್ನು ಬೈಕ್ನಾಗ ಹೋಗ್ಬೇಕಾದ್ರೆ ಬಿದ್ದಾನಂತ. ಬಿದ್ದುಗಳು ನೋಡ್ರಿ, ಆ ರಾಡ್ ನೋಡಿ ನನಗೆ ಹಾಕಿರೋದು ನೋಡ್ರಿ, ನಟ ಬೋಟ ಜೋಡಿಸಿದ್ ನೋಡಿ, ವಿಚಿತ್ರ ಆಗ್ಬಿಡ್ತು. ಅದನ್ನು ನೋಡಿ ಆಸ್ಪತ್ರೆಗೆ ಎಂತೆಂಥ ಪೇಷಂಟ್ ಎಲ್ಲ ಸಿಗ್ತಾರೆ ನೋಡ್ರಿ. ದಯವಿಟ್ಟು ಬೈಕ್ನಾಗ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ರಿ ಅಂತ ನಾನು ಕೂಡ ಹೇಳ್ತೇನೆ. ನಿಮ್ಮನ್ನು ನಂಬಿ ಪಾಪ ತಂದೆ ತಾಯಿ ಇರ್ತಾರೆ. ನಿಮ್ಗಾಗಿರೋ ಪರಿಸ್ಥಿತಿ ನೋಡಿ ಅವ್ರಿಗೆ ಎಷ್ಟು ಸಂಕಟ ಅಂತ ಊಹೆ ಕೂಡ ಮಾಡೋಕ್ಕಾಗಲ್ಲ. ಅಣ್ಣನ ನೋಡಿ ನನಗೆ ಒಂದು ಅರ್ಧ ತಾಸು ಅದು ನೆನಪು ಹೋಗೋಕ್ಕಾಗಲಿ. ನನಗೆ ಅಷ್ಟರ ಮಟ್ಟಿಗೆ ಒಂಥರ ಬೇಜಾರು ಭಾಳ ಆಯ್ತು ನೋಡ್ರಿ. ಪ್ಲೀಸ್ ಹೋಗ್ಬೇಕಾದ್ರೆ ನಿಧಾನಕ್ಕೆ ಹೋಗ್ರಿ. ಬೈಕ್ನಾಗ ಹೋಗುವಾಗ ಹೆಲ್ಮೆಟ್ ಹಾಕೊಂಡು ಹೋಗ್ರಿ, ಸೇಫ್ಟಿ ಒಳಗೆ ಹೋಗ್ರಿ ಒಂಚೂರು. ಲಿಫ್ಟ್ನೇ ಬರೋದು ಗೊತ್ತಾಗಿಲ್ಲ, ನಡ್ಕೊಂತ ಬರತ್ತಾನ. ನಾ ಫೋನ್ ಹಚ್ಚತ್ತಾನ, ಫೋನ್ ಆಯ್ತವಲ್ಲ, ನಾನು ಲಿಫ್ಟ್ನೇ ಬಂದೆ. ನಡ್ಕೊಂತ ಭಾಳ ದೂರ ಆಕತಿ. ಈಗ ಹೆಂಗೆ ಅನ್ಸತತಿ? ತಗಿ ಕುಂಚಿಗಿತಿಯ ಚಿನ್ನ ಕುಂಚಿ ಬಿಚ್ಚ ಚಳ ಯಾಕತ್ತೈತಿ. ತಡಿ. ಇಲ್ಲಿ ಹೋದ ಬಳಕ ನೋಡ್ರಿ, ನಮ್ಮ ಅತ್ತೆ ಜೋಡಿ ಸ್ವಲ್ಪ ಹೊತ್ತು ಮಾತಾಡೋಷ್ಟಿಗೆ ನಾವು ಹೋಗೋಕೆ ಸ್ವಲ್ಪ ಲೇಟನೇ ಆಗಿತ್ತು. ಹಂಗೆ ಮಧ್ಯಾಹ್ನ ಆಗಿತ್ತಲ್ಲ, ಅಷ್ಟೊತ್ತಿಗೆ ಡಾಕ್ಟರ್ಸ್ ಎಲ್ಲ ಚೆಕಪ್ಪಿಗೆ ಬರತ್ತಿದ್ರೆ ಮತ್ತು ಸೆಕೆಂಡ್ ರೌಂಡಿಗೆ. ಅವ್ರು ಬಂದ ಬಳಕ ನೋಡ್ರಿ, ನಾವು ಒಳಗಿರಂಗಿಲ್ಲಲ್ಲ, ಹೊರಗಿದ್ವಿ. ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಮನೆಯವ್ರು ಇಬ್ಬರೇ ಇದ್ರು ನಮ್ಮ ಅತ್ತೆ ಹತ್ರ. ಅಷ್ಟೊತ್ತಿಗೆ ಮಧ್ಯಾಹ್ನ ಊಟನೂ ಬಂತು, ಎಗ್ ಕೊಟ್ರೆ. ಬರ್ತಾ ಮಮ್ಮ ತೊಂಬ್ರಕ್ಕೆ ಹೋಗ್ಯ. ಮಮ್ಮ ಬತ್ತೇನವ ಇಲ್ವಾ? ಇಲ್ಲಿ ಹೋಟೆಲ್ಗೆ ಬಂದಿದ್ವಿ ನೋಡ್ರಿ. ಅಲ್ಲೇ ಕ್ಯಾಂಟೀನ್ಗಳು ಇರ್ತಾವಲ್ಲ, ಅಲ್ಲೇ ನಮ್ಮ ಚಿಕ್ಕಮ್ಮ ಇಡ್ಲಿ ತೊಗೊಂಡ್ರೆ. ನಾವು ಅಡುಗೆ ಕಟ್ಕೊಂಬಂದಿದ್ವಲ್ಲ, ಉಂಡ್ರಾಯ್ತು ಅಂತ ನಾವೇನು ತಿನ್ನಲಿಲ್ಲ. ಅವ್ರು ಉಪವಾಸ ಇದ್ದಿದ್ದಕ್ಕೆ ಇಡ್ಲಿ ತೊಗೊಂಡು ತಿಂದ್ರು ಅವರು. ಹಂಗೆ ಇಲ್ಲೊಬ್ರು ಪೇಷಂಟ್ ಅವರು ಅಡ್ಮಿಟ್ ಆಗಿದ್ರು ಅಂತ. ಹಾಗಾಗಿ ಆ ಪಾಪು ಹುಷಾರಿದ್ದಿಲ್ಲ. ಸ್ವಲ್ಪ ಹೊತ್ತು ಅವ್ರ ಜೋಡಿ ಮಾತಾಡ್ಕೊತ ಕುಂತಿದ್ವಿ ನಾವು. ಸೂಜಿ ತೆಗ್ದಾರಿ, ಕೈ ಬಾವು ಬಂದಿತ್ತು ತಗ್ಸಿನಿ ಅಂತ. ಇಲ್ಲದ ಆ ಕಡೆ ಕಾಲು ಆಕಿಗೆ ಏನು ತಿಳಿತೈತೆ ಪಾಪ? ಏನ್ರಿ ಡಿಚಾರ್ಜ್ ಮಾಡಿಲ್ಲ. ಡಿಚಾರ್ಜ್ ಆಗೈತ್ರಿ, ಎಲ್ಲ ಬ್ಯಾಗ್ ಎಲ್ಲ ರೆಡಿ ಆಗೈತಿ. ಬಸ್ ಇಲ್ಲದಕ್ಕೆ ಏನು ಅಕ್ಕ ನೋಡೋದು ಎಷ್ಟ ಮಾಡಿದ್ರು ತಾಯಿಯನ್ನು ಕಳು ಭಾಳ ದೊಡ್ಡದಿರ್ತೈತ್ರಲ್ಲ. ಹಂಗೆ ನೋಡ್ರಿ, ಅವ್ರು ನೋಡಿ ನನಗೆ ಒಂಥರ ಏನು ಹೇಳ್ಬೇಕಂಗೆ ಗೊತ್ತಾಗಲ್ಲ. ನಾವು ಕೂಡ ಭಾಳ ಕರ್ಮ ಮಾಡೇವಿ ಅನ್ನಿಸ್ತೈತಿ. ಚಿಕ್ಕ ವಯಸ್ಸಿಗೆ ನಮ್ಮ ತಾಯಿ ತಂದೆ ಕಳ್ಕೊಂಬಿಟ್ವಿ ನಾವು. ಆ ಪ್ರೀತಿನೂ ನೋಡಲಿಲ್ಲ, ಅನುಭವಿಸ್ಲೂ ಇಲ್ಲ. ನಮ್ಮ ಅತ್ತೆ ಹತ್ರ ನೋಡ್ರಿ, ಅವ್ರ ಮಕ್ಳು ಕೂತ್ಕೊಂಡು ಅವ್ರು ಕೇರ್ ಮಾಡಬೇಕಾದ್ರೆ ಅಷ್ಟು ಖುಷಿ ಅನ್ನಿಸ್ತೈತಿ. ನಮ್ಮ ಅತ್ತೆ ನೋಡೋಕ್ಕಂತ ವಿಡಿಯೋ ಮಾಡಿದ್ನಲ್ರಿ. ಬರಬೇಕಾದ್ರೆ ಭಾಳ ಲೇಟಾಗಿ ಬಂದ್ವಿ. ರಾತ್ರಿ ಸುಮಾರು 9 10 ಬಂದಿತ್ತು, ಅವಾಗ ಬಂದ್ವಿ. ಹಾಗಾಗಿ ಬಂದ ಕೂಡಲೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅವ್ರು ನೋಡಿದ್ರೆ ಆರಾಮಾಕತಿ ಅಂತ ಅನ್ನಿಸ್ತೈತಿ. ಅಂದ್ರೆ ಅಷ್ಟೊಂದು ಇದನ್ನಿಲ್ಲ. ಖರೆ ಅವ್ರಿಗಿರೋ ಕಂಡೀಷನ್ಸ್ಗಳು ಅದು ನೋಡ್ರೆ ದೌಡ್ ರಿಕವರ್ ಆಗೋದು ಡೌಟ್ ಅನಿಸ್ತೈತಿ. ಯಾಕಂದ್ರೆ ಕಂಟಿನ್ಯೂ ಈ ನೋಡಿ ನಿನ್ನೆ ರಾತ್ರಿಯಿಂದ ಮತ್ತು ಉಸಿರಾಟ ತೊಂದರೆ ಆಗೈತೆ ರೀ. ಅವ್ರು ನಾವು ಈ ಕಡೆ ಬಂದೇವಿ, ಆ ಕಡೆ ಎಲ್ಲ ಮತ್ತು ಉಸಿರಾಟ ಪ್ರಾಬ್ಲಮ್ ಆಗೈತೆ ಅಂದು ಮತ್ತು ಆಕ್ಸಿಜನ್ ಹಚ್ಚಾರ. ಅಂದ್ರೆ ನಾವು ಏನು ಮಾತಾಡತ್ತೇವೆ ಅನ್ನೋದು ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಆ ಥರ ಆಗತ್ತೈತಿ. ಇವತ್ತಿಂದಕ್ಕೆ ಮಣ್ಣಿದಕ್ಕೆ ಇವತ್ತು ಅಂತಾರೆ. ಏನು ಅವ್ರಿಗೆ ಏನು ಮಾತಾಡತ್ತಾನ ಅವ್ರಿಗೆ ಗೊತ್ತಾಗೋಲ್ತು, ಹಂಗೆ ಮಾಡತ್ತಾರ. ಕಂಟಿನ್ಯೂ ಬಿಳಿ ರಕ್ತ ಕಣ ಕಡಿಮೆ ಭಾಳ ಅಂದ್ರೆ ಭಾಳ ಆಗ್ಯಾವ್ರಿ. ಪೂರಾ ದಿನ ಕಡಿಮೆ ಆಗಿದಾವೆ. ಒಂದು ಕಡಿಮೆ ಹಾಕೊಂತ ಬಂದೈತಿ. ಈಗ ನಿನ್ನೆಯಿಂದ ಮತ್ತು BP ಲೋ ಆಗಕತ್ತೈತೆ ಅವ್ರಿಗೆ ಭಾಳ. ಅವ್ರು ಏನು ಟೆನ್ಷನ್ ಇಟ್ಕೊಂಡಾರ ಗೊತ್ತಿಲ್ಲ. ನಮ್ಮ ಮಾವಾರು ತೀರ್ಕೊಂಡಾಗಿಂದನೂ ಅವ್ರಿಗೆ ಹಂಗೆ ಸಣ್ಣಗೆ ಚಲೋನ ಆಗ್ಬಿಟ್ಟೈತೆ ಅವ್ರಿಗೆ. ನಾವು ಎಲ್ಲ ಈ ರೀತಿಯಲ್ಲಿ ಹೇಳಿದ್ವಿ, ಎಲ್ಲ ಮಾಡಿದ್ವಿ. ಅದ್ರೊಳಗೆ ಅವರ ಮದುವೆ ಆದಾಗಿಂದ ಹಿಡಿದು ಇಲ್ಲಿ ತನೂ ಒಂದು ದಿನದ ಮಟ್ಟಿಗೂ ಕೂಡ ಆಗಲೇ ಇಲ್ಲರಿ. ಅವ್ರು ಯಾವಾಗಲೂ ಜೊತೆಗೇ ಅದಾರ. ಅವ್ರು ಎಂಥದೇ ಸಿಚುವೇಶನ್, ಎಂಥ ಪರಿಸ್ಥಿತಿ ಬಂದಾರಂದ್ರೂ ಜೊತೆಗೇ ಅದಾರ. ಅವ್ರು ಏನಾದ ಮಾನಸಿಕ ಮಾಡ್ಕೊಂಡಾರೋ ಏನೋ ಅವ್ರ ಮನಸ್ಸಲ್ಲಿರೋದು ತೆಗಿಯಾಕವಲ್ರಿ. ಅವರು ಒಂಥರ ಸುಂದ ಕುಂದ್ರಾಕತ್ಬಿಟ್ಟಾರ. ಹಂಗಾಗಿ ನಮ್ಗೆ ಭಾಳ ಹೆದರಿಕೆ ಆಗಕತ್ಬಿಟ್ಟೈತಿ. ಏನು ಅನ್ನೋದು ನಮ್ಗೆ ತಿಳಿವಲ್ತು. ಕೈಕಾಲ ಆಡುವಲ್ಲು ಓಡಾಡ ನೀನು ಅಷ್ಟೆಲ್ಲ ಆಗೈತಿ. ಏನೇನು ದೇವ್ರು ಹಚ್ಚಿದಕ್ಕೆ ಬಿಟ್ಟಂಗೆ ನೋಡ್ರಿ. ದೇವ್ರ ಮೇಲೆ ಬರ ಹಾಕೇವಿ, ಏನೇನಕ್ಕೆ ಗೊತ್ತಿಲ್ಲ. ಅದ್ರೊಳಗೆ ಅವರು ಸ್ವಲ್ಪ ಧೈರ್ಯ ಮಾಡ್ಬೇಕು. ನಮ್ಮ ಅತ್ತೆ ನಿನ್ನೆಲ್ಲ ತಿಳಿಸಿ ಹೇಳೇವಿ, ನಿನಗೇನಾಗಿಲ್ಲ, ಆರಾಮದಿಯವ,
ಸ್ವಲ್ಪ ಅವ್ರು ಏನು ಹೇಳ್ತಾರಲ್ಲ ಅದಕ್ಕೆ ರೆಸ್ಪಾನ್ಸ್ ಮಾಡು, ನೀನು ಟೆನ್ಷನ್ ತೊಗೋಬೇಡ, ಏನಿಲ್ಲ, ನೀ ಬರೀ ಚೊಕ್ಕದಿ, ಬರೀ ಜ್ವರ ಅಷ್ಟು ಬಂದವ ಅಂತ ಹೇಳಿ ಅವ್ರ ಮುಂದೆ ಇದ್ದಿದ್ದ ವಿಷಯ ಹೇಳಿಲ್ಲ. ಈಗ ಬ್ಯಾಂಕಿನ ಒಂದು ನಮ್ದೊಂದು ಪ್ರಾಬ್ಲಮ್ ಐತಿ, ಹಾಗಾಗಿ ಇವತ್ತು ಅದನ್ನು ಮುಗಿಸ್ಕೊಂಡು ಇವತ್ತೇ ನಾನು ಆಸ್ಪತ್ರೆಗೆ ಹೋಗತ್ತಿಲ್ಲ, ನಮ್ಮ ಮನೆಯವ್ರೊಬ್ಬರು ಹೊಂಟಾರ, ನಮ್ಮ ತಂಗಿ ಗಂಡ ಅವರೆಲ್ಲ ಬರತ್ತಾರಂತ. ಇವತ್ತೇನು ಅಡುಗೆ ಕಟ್ಟೋದು ಏನಿಲ್ಲ, ಅಂದ್ರೆ ಸ್ವಲ್ಪ ಭಾಳ ಕೆಲಸಗಳದಾವ. ಅಂದ್ರೆ ನಮ್ಮದು ಸ್ವಲ್ಪ ಗೋಲ್ಡ್ ಇಟ್ಟಿದ್ದು ಪ್ರಾಬ್ಲಮ್ ಇದ್ದಿದ್ದಕ್ಕೆ ಹಂಗೆ ಬ್ಯಾಂಕಿಗೆ ಹೊಂಟೇವಿ ಇವತ್ತು. ಬ್ಯಾಂಕಿಗೆ ಹೋಗಿ ಅಲ್ಲಿ ಗೋಲ್ಡಿಂದ ಏನೇನು ಆಕೈತೆ ಅದನ್ನ ನೋಡ್ಬೇಕು. ರಿನ್ವಲ್ ಅಂತೂ ಇಲ್ಲ ಅಂತೀಗೇನೆ, ಇಟ್ಟು ತಗೊಂಡು ಮತ್ತು ಅದನ್ನೇನು 24 ಗಂಟೆ ಬಿಟ್ಟು ಮತ್ತೆ ಇಡೋದೈತಂತ. ಅಲ್ಲಿ ಹೋಗಿ ವಿಚಾರಿಸಿ ಕೇಳಿ ನೋಡ್ತೇವೆ. ಅಮೌಂಟ್ ಇಲ್ಲ, ಬೇರೆದವ್ರಿಗೆ ಹೇಳೇವಿ 2 ದಿನ ಮಟ್ಟಿಗೆ ಕೊಡತ್ತಾರ. ಅವರು ಕೊಟ್ಟು ಬಳಕ ಅದನ್ನಟ್ಟು ಸರಿ ಮಾಡ್ಕೊಂಬರ್ಬೇಕು. ಹಾಗಾಗಿ ನಮ್ಮ ಮನೆಯವ್ರು ಇವತ್ತು ಸ್ವಲ್ಪ ಲೇಟಾಗಿ ಹೊಂಟಾರ ಆಸ್ಪತ್ರೆಗೆ. ಏನೇನು ಆಕೈತೆ ನೋಡಿಕೊಂಡು ಮತ್ತು ಅನುಕೂಲ ಆಗಿದ್ದಂಗೆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ. ಎಷ್ಟಾಕೈತೆ ಅಷ್ಟು, ಅಕಸ್ಮಾತ್ ಹಾಕೋಕ್ಕಾಗಲಿಲ್ಲ ಅಂದ್ರೆ ಮುಂದೆ ಏನಾರು ನೀವು ಅರ್ಥ ಮಾಡ್ಕೊಳ್ರಿ. ಪರಿಸ್ಥಿತಿ ಕ್ರಿಟಿಕಲ್ ಇದ್ದಾಗ ವಿಡಿಯೋ ಮಾಡಿ ಹಾಕೋಕ್ಕಾಗೋದಿಲ್ಲ. ಸೊ ನಾರ್ಮಲ್ ಇದ್ದಾಗ ಮಾತ್ರ ಹಾಕಿರ್ತೇನೆ. ನೋಡೋಣ ಏನಾಗ್ತೈತೆ.